ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ಚ್ ಮಂತಿನ ಪೆನ್ಷನ್ ಅಮೌಂಟ್, ಮಾರ್ಚ್ ತಿಂಗಳ ಎಲ್ಲ ರೀತಿಯ ಪಿಂಚಣಿ ಹಣ ಜಮಾ ಆಗಿದೆ. ನೀವು ಜಮಾ ಆಗಿರೋದನ್ನ ಈ ಥರ ಚೆಕ್ ಮಾಡ್ಕೊಳ್ಳಿ, ಅದು ಯಾವ ಥರ ಅಂತ ನೋಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡ್ಕೊಳ್ಳಿ, ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ. ಕೆಳಗಡೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನಂತರ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಅಥವಾ ಪಟ್ಟಣ ಸೆಲೆಕ್ಟ್ ಮಾಡಿ, ಹೋಬಳಿ, ಗ್ರಾಮ ಸೆಲೆಕ್ಟ್ ಮಾಡಿ, ಕ್ಯಾಪ್ಚರ್ ಟೈಪ್ ಮಾಡಿ, ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ನಂತರ ಈ ಕೆಳಗಿನಂತೆ ನಿಮ್ಮ ಗ್ರಾಮದಲ್ಲಿ ಪಿಂಚಣಿ ಪಡೆದಿರುವ ಹೆಸರು ಸಿಗುತ್ತೆ. ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು ನೀವು ಯಾರ್ಯಾರು ಅಮೌಂಟ್ ಬಿದ್ದಿದೆ ಅಂತ. ನೆಕ್ಸ್ಟು ಪೆನ್ಷನ್ ಸ್ಟೇಟಸ್, ಈ ತಿಂಗಳ ನಿಮ್ಮ ಪಿಂಚಣಿ ಜಮಾ ಸ್ಟೇಟಸ್ ಹೀಗೆ ಚೆಕ್ ಮಾಡ್ಕೊಳ್ಳಿ. ಈ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಗ್ರಾಮ ಪಟ್ಟಿ, ನಿಮ್ಮ ಬೆನಿಫರಿ ID ಹಾಕಿ ಕ್ಯಾಪ್ಚರ್ ಟೈಪ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಎಲ್ಲ ಬಾಕ್ಸು ಫಿಲ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಂತರ ಕ್ಲಿಕ್ ಅಂತ ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ SSP ಪೋರ್ಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಕೋಬೋದು, ನಿಮ್ಮ ಹೆಸರು ಕೂಡ ಎಲ್ಲರಿಗೂ ಕೂಡ ಇದೇ ರೀತಿ ಕಾಣಿಸುತ್ತೆ. ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಸಿಗುತ್ತೆ. ನೀವು ಈ ಥರ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಂತರ ನಿಮ್ಮ ಬೆನಿಫರಿ ID ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಿನಂತೆ ಇಲ್ಲಿವರೆಗೂ ಜಮಾ ಆದ ಪಿಂಚಣಿ ಹಣ ಮಾಹಿತಿ ದೊರೆಯುತ್ತದೆ. ಓಕೆನಾ? ಈ ಥರ ನೀವು ಚೆಕ್ ಮಾಡ್ಕೋಬೋದು. ಯಾರ್ಯಾರೆಲ್ಲ ಬಿದ್ದಿದೆ ಹಾಕಿರೋರು ಚೆಕ್ ಮಾಡ್ಕೊಳ್ಳಿ. ಡೇಟು ಎಲ್ಲ ಕೂಡ ಸಿಗುತ್ತೆ. ಪೇಮೆಂಟ್ ಡೀಟೇಲ್ಸು, ಪೇಮೆಂಟ್ ಸ್ಟೇಟಸ್ಸು ಎಲ್ಲರೂ ಕೂಡ ಚೆಕ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟು ಅನ್ನಭಾಗ್ಯ, ನನ್ನ ಖಾತೆಗೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆ 680 ರೂಪಾಯಿ ಹಣ ಜಮಾ. ನಿಮ್ಮ ಹಣ ಜಮಾ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಲಿಂಕ್ ಇಲ್ಲಿದೆ, ನೋಡ್ಕೊಳ್ಳಿ. ಜಮಾ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ 3 ಡಾಟ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಸ್ಟೇಟಸ್ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಂತರ ನಿಮ್ಮ DBT ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಂತಿಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಚೆಕ್ ಮಾಡ್ಕೊಳ್ಳಿ. ಬಿದ್ದಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.